ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಚಟ್ನಿ ಇಲ್ಲದ್ರೆ ನಮ್ಗೆ ಊಟನ ಫಿನಿಶ್ ಆಗಂಗಿಲ್ಲ ನೋಡಿರಿ. ಹಸಿಕಾಯಿ ಚಟ್ನಿ ಬಿಸಿ ಬಿಸಿ ರೊಟ್ಟಿ ತಿನ್ನಕತ್ರ ಅದ್ರ ಮಜಾನೇ ಬೇರೆ ನೋಡಿರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡಕತ್ತ ನೋಡಿರಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ರೊಟ್ಟಿ ಮಾಡಿದೆ. ಬಿಸಿ ಬಿಸಿವು ರೊಟ್ಟಿಗೆ ಏನಪ್ಪ ಮಾಡೋದು ಅಂತ ವಿಚಾರ ಮಾಡಕತ್ತೆ. ಒಂದು ಸ್ವಲ್ಪ ಹಸಿಕಾಯಿ ತೊಗೊಂಬಂದಿದ್ದೆ ಸಂತೆ ಒಳಗೆ. ಇದು ದ್ಯಾವನೂರು ಹಸಿಮೆಣ್ಸಿನ್ಕಾಯಿ ಖಾರನೂ ಜಾಸ್ತಿ ಇರೋಂಗಿಲ್ಲ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಬಿಸಿ ರೊಟ್ಟಿ ಮಾಡಂತ ತಡೀರಿ ಅಂದು ಮಾಡಕತ್ತು ನೋಡಿರಿ. ಅದರ ಮಜಾನ ಬೇರೆ ಅನ್ನಿಸ್ಬಿಡ್ತು. ಬಿಸಿ ರೊಟ್ಟಿಗೆ ಈ ಥಂಡಿಗೆ ಬಿಸಿ ಬಿಸಿ ಚಟ್ನಿ ಖಾರ ಖಾರ ಮಸ್ತಿತ್ತು ನೋಡಿರಿ. ನಾನು ಒಂದು 4-5 ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ. 1-2 ಟೈಮಿಗೆ ಆಗೋವಷ್ಟು ಅಷ್ಟೇ. ನಮ್ಮ ಮನೆಯವ್ರು ನಾನು ಅಷ್ಟೇ ತಿನ್ನೋದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳಕತ್ತ ನೋಡಿರಿ. ಇದು ಖಾರ ಇರೋಂಗಿಲ್ಲ ಅಷ್ಟು. ಅದು ಸ್ವಲ್ಪ ಸಣ್ಣ ಮೆಣಸಿನ್ಕಾಯಿ ನೋಡಿರಿ ಮಿಂಚಾಗತ್ತೈತಿ. ಆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತೈತಿ. ನಾವು ಒಂದು 2-3 ಥರ ಮೆಣಸಿನ್ಕಾಯಿನ ಹಾಕ್ಯಂದು ಚಟ್ನಿ ಮಾಡಕತ್ತೀನಿ. ನಮಗೆ ಈ ಚಟ್ನಿಗೆ ರೊಟ್ಟಿಗೆ ಚಟ್ನಿ ಪಲ್ಯ ಇಲ್ಲದ ನಮಗೆ ರೊಟ್ಟಿನ ತಿಂದಂಗೆ ಅನ್ಸಂಗಿಲ್ಲ. ಮತ್ತು ರೊಟ್ಟಿನೂ ತಿನ್ನಲಿಲ್ಲ ಅಂದ್ರೆ ನಾವು ಊಟ ಮಾಡೇವಿ ಅಂತ ಅನ್ಸಂಗಿಲ್ಲ. ನಮಗೆ ನಾಷ್ಟ ಮಾಡಿದ್ರೂ ಅಷ್ಟು ಹೊಟ್ಟೆ ತುಂಬಿದಂಗೆ ಅನ್ಸಂಗಿಲ್ಲ ನೋಡಿರಿ. ನಾಷ್ಟ ಮಾಡಿದ ಕೂಡಲೇ ಒಂದು 2-3 ತಾಸಿಗೆ ನಮಗೆ ಮತ್ತೆ ಹೊಟ್ಟೆ ಹಸಿತೈತಿ. ಮತ್ತು ಅದೇ ರೊಟ್ಟಿ ತಿಂದ್ವಿ ಅಂದ್ರೆ ನಮಗೆ ಈ ಬೆಳಗ್ಗೆ ರೊಟ್ಟಿ ತಿಂದ್ವಿ ಅಂದ್ರೆ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಇಲ್ಲಾಂದ್ರೆ ಇಲ್ಲ. ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ಹುರ್ಕೊಂಡೇನೀಗ. ಅದಕ್ಕೆ ಏನೇನು ತೊಗೊಂಡೇನಿ ಅಂದ್ರೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ, ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕಾಕೈತಿ ಅಷ್ಟು ಉಪ್ಪು ಹಾಕಿ ಉಲ್ಟಾ ಮಿಕ್ಸಿ ತಿರುಗಬೇಕಿದು. ಸ್ವಿಚ್ಚು ಅದು ರಿವರ್ಸ್ ತೋರಿಸಿರ್ತಾರೆ ನೋಡಿರಿ, ಹಂಗೆ ತಿರುಗಿ ಒಂದು 2 ರೌಂಡಿಗೆ ಸಾಕಾಕೈತಿ ನೋಡಿರಿ. ಈಗ ಉಪ್ಪು ಹಾಕಕತ್ತೀನಿ. ಭಾಳ ರುಚಿ ಟೇಸ್ಟ್. ಇದು ರೆಸಿಪಿ ಎಷ್ಟು ಕಮ್ಮಿ ಇರ್ತೈತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಹಸಿಮೆಣ್ಸಿನ್ಕಾಯಿ ನೋಡಿರಿ ಇಷ್ಟಾದರೂ ಸಾಕಾಕತಿ. ಎಷ್ಟು ಈ ಥರ ತೆರೆಯಾಗಿರ್ಬೇಕು. ಫುಲ್ಲು ನುಣ್ಣಗೆ ರುಬ್ಬಿದ್ವಿ ಅಂದರೆ ಅಷ್ಟು ರುಚಿ ಅನ್ಸಂಗಿಲ್ಲ ನೋಡಿರಿ. ಸಿಂಪಲ್ಲಾಗಿ ಟೇಸ್ಟಿಯಾದ ಚಟ್ನಿನ ಹಸಿಕಾಯಿ ಹಿಂಡಿನ ಅನ್ನೋದು ನಾವು ಜಾಸ್ತಿ ಚಟ್ನಿ ಏನು ಅನ್ನಂಗಿಲ್ಲ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ. ಹುಷಾರಿಲ್ದಾಗ ಬಾಯಿ ಕೆಟ್ಟ ಅಂದರೆ ಈ ರೆಸಿಪಿ ಒಳ್ಳೆಯದು ಅನ್ನಿಸ್ತೈತೆ ನನಗೆ. ಟ್ರೈ ಮಾಡಿರಿ ಒಂದು ಸಲ. ಥ್ಯಾಂಕ್ ಯು.